ರಿಷಬ್ ಶೆಟ್ಟಿ ಕಾಂತಾರ ಮುಖಾಂತರ ಕನ್ನಡ ಇಂಡಸ್ಟ್ರಿಗೆ ನ್ಯಾಷನಲ್ ಅವಾರ್ಡ್ ತಂದು ಕೊಟ್ಟಂತ ನಮ್ಮ ಹೆಮ್ಮೆಯ ಹೀರೋ. ನಿನ್ನೆ ತನಕ ರಿಷಬ್ ಶೆಟ್ಟಿ ಹಾಗೆ ಹೀಗೆ ಅಂದವರೆಲ್ಲ ಇವತ್ತು ರಿಷಬ್ ಶೆಟ್ಟಿನ ಬಾಯ್ಕಾಟ್ ಮಾಡ್ತಿದ್ದಾರೆ. ಕಾಂತಾರ ಆದ್ಮೇಲೆ ರಿಷಬ್ ಶೆಟ್ಟಿಗೆ ತುಂಬಾ ಕ್ರೇಜ್ ಬಂತು. ಪ್ಯಾನ್ ಇಂಡಿಯಾ ಸ್ಟಾರ್ ಆದ್ರು. ಈವನ್ ಆಕ್ಟಿಂಗ್ ನ್ಯಾಷನಲ್ ಅವಾರ್ಡ್ ತಂದು ಕೊಟ್ಟಿದ್ದು ಒನ್ ಆಫ್ ದಿ ಬೆಸ್ಟ್ ಚಾಯ್ಸ್ ಅದು. ಅದಾದ ನಂತರ ಕಾಂತಾರ ಪ್ರೀಕ್ವೆಲ್ ಅನೌನ್ಸ್ ಮಾಡಿದ್ರು. ಹೈಪ್ 100 ಪಟ್ಟು ಜಾಸ್ತಿ ಆಯಿತು. ಅದಾದಮೇಲೆ ರೀಸೆಂಟ್ ತೆಲುಗು ಬ್ಲಾಕ್ ಬಸ್ಟರ್ ಹನುಮಾನ್ ಡೈರೆಕ್ಟರ್ ಜೊತೆ ಕೊಲಾಬ್ ಆದರು. ಜೈ ಹನುಮಾನ್ ಅನ್ನೋ ಮೂವಿಗೆ ಎಗೇನ್ ಜಸ್ಟ್ ಫಸ್ಟ್ ಲುಕ್ನಲ್ಲೇ ಹೈಪ್ ಇನ್ಕ್ರೀಸ್ ಮಾಡಿದರು. ಎಗೇನ್ ಸಿಕ್ಕಾಪಟ್ಟೆ ಪಾಸಿಟಿವ್ ರೆಸ್ಪಾನ್ಸ್ ಬಂತು ಎಲ್ಲ ಆಡಿಯನ್ಸ್ ವರ್ಗದಿಂದನೂ. ಬಟ್ ಈಗ ನಿನ್ನೆ ಒಂದು ಹಿಂದಿ ಪ್ಯಾನ್ ಇಂಡಿಯಾ ಮೂವಿ ಜೊತೆ ಕೊಲಾಬ್ ಆಗಿದ್ದಾರೆ. ನಿನ್ನೆ ಅದರ ಫಸ್ಟ್ ಲುಕ್ ಬಿಟ್ಟರು. ಬಟ್ ಈ ಸರಿ ಕಂಪ್ಲೀಟ್ ನೆಗೆಟಿವ್ ರೆಸ್ಪಾನ್ಸ್ ಮೂವಿ ಮೇಲೆ ಹಾಗೂ ನಮ್ಮ ಶೆಟ್ರ್ ಮೇಲೆ. ಏನಕ್ಕೆ? ಹೀರೋಯಿನ್ಸ್ ಬೇರೆ ಲ್ಯಾಂಗ್ವೇಜಲ್ಲಿ ಮಾಡಿದ ತಪ್ಪಲ್ಲ, ಹೀರೋ ಮಾಡಿದ ತಪ್ಪು ಅನ್ನೋದು ಕೆಲವರು ಕ್ವಶನ್ಸ್. ನಾವು ಇದನ್ನ ಇಬ್ಬರು ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡಬೇಕು. ಒಂದು, ರಿಷಬ್ ಶೆಟ್ಟಿ ಕಾಂತಾರ ಆದಮೇಲೆ ಅವ್ರದ್ದೇ ಅಂತ ಒಂದು ದೊಡ್ಡ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದೆ. ಸೊ ಅವ್ರು ಮಲ್ಟಿ ಲ್ಯಾಂಗ್ವೇಜ್ ಚೂಸ್ ಮಾಡೋದು ತಪ್ಪಲ್ಲ. ಇನ್ನು ಎರಡನೇದು, ನಮ್ಮ ಕನ್ನಡ ಆಡಿಯನ್ಸ್ ವ್ಯೂನಲ್ಲಿ ರಿಷಬ್ ಶೆಟ್ಟಿ ಅಂದರೆ ನಮಗೆ ಒಂದು ಪರ್ಸನಲ್ ಕನೆಕ್ಷನ್ ಇದೆ. ನಮ್ಮೂರು ಅಂತ, ನಮ್ಮ ಕನ್ನಡ ಹೀರೋ ಅಂತ. ಹನುಮಾನ್ ಫಸ್ಟ್ ಲುಕ್ ಬಿಟ್ಟಾಗ ಫುಲ್ ಪಾಸಿಟಿವ್ ವೈಬ್ಸ್ ಕೊಟ್ಟರು. ಆದರೆ ಅದೇ ಛತ್ರಪತಿ ಫಸ್ಟ್ ಲುಕ್ ಬಿಟ್ಟಾಗ ಅಷ್ಟೇ ನೆಗೆಟಿವ್ ವ್ಯೂಸ್ ಕೊಡ್ತಿದ್ದಾರೆ. ಯಾಕಂದರೆ ಶಿವಾಜಿ ಅವ್ರಿಗೂ ಹಾಗೂ ಬೆಳವಾಡಿ ಮಲ್ಲಮ್ಮ ಅವ್ರಿಗೂ ಇದ್ದಂಥ ಒಂದಿಷ್ಟು ಹಳೆ ಇನ್ಸಿಡೆಂಟ್ಗಳನ್ನ ಕಂಪೇರ್ ಮಾಡಿ ಅವ್ರು ನಮ್ಮ ಮೇಲೆ ದಾಳಿ ಮಾಡಿದ್ರು, ಅದು ಇದು ಎಕ್ಸೆಟ್ರಾ. ಬಟ್ ನಮ್ಮ ಕನ್ನಡ ಆಡಿಯನ್ಸ್ ಹೇಳೋದು ತಪ್ಪಿಲ್ಲ. ನಮ್ಮಲ್ಲೇ ಸಿಕ್ಕಾಪಟ್ಟೆ ಕಥೆಗಳಿದ್ದಾವೆ, ತುಂಬ ರಾಜರುಗಳಿದ್ದಾರೆ. ಕೃಷ್ಣದೇವರಾಯ, ಹಿಮ್ಮಡಿ ಪುಲಕೇಶಿ, ಹೊಯ್ಸಳ ಅವರು, ಹೀಗೆ ಸಿಕ್ಕಾಪಟ್ಟೆ ಕಥೆಗಳು, ರಾಜರುಗಳು ನಮ್ಮಲ್ಲಿದ್ದಾಗ ನಮ್ಮ ಸ್ಟೋರೀಸ್ನೇ ಮಾಡಿದರೆ ಇನ್ನೂ ಹೆಚ್ಚು ಆಡಿಯನ್ಸ್ಗೆ ರೀಚ್ ಆಗ್ಬೋದಾಗಿತ್ತು. ಈಗಾಗಲೇ ಛತ್ರಪತಿ ಶಿವಾಜಿ ಮೇಲೆ ಸಿಕ್ಕಾಪಟ್ಟೆ ಮೂವೀಸ್ ಬಂದಿವೆ, ತುಂಬ ಮೂವೀಸ್ ಬಂದು ಹೋಗಿದ್ದಾವೆ. ಮತ್ತೆ ಅವರ ಮೇಲೆ ಒಂದು ಮೂವಿ ರಿಷಬ್ ಶೆಟ್ಟಿ ಅವರಿಗೆ ಬೇಕಿತ್ತಾ ಅನ್ನೋದು ಕ್ವಶನ್. ಸೊ ಇಬ್ರದ್ದು ಅವರವರ ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡಿದ್ರೆ ಇಬ್ರದ್ದು ಕರೆಕ್ಟ್ ಅನ್ಸುತ್ತೆ. ಮೂವಿ ರಿಲೀಸ್ ಆದಮೇಲೆ ನೋಡಬೇಕು ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ. ಈ ವಿಚಾರದ ಬಗ್ಗೆ ನಿಮಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಶುಭ ದಿನ. ಥ್ಯಾಂಕ್ ಯು.